ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ 2025-26ನೇ ಸಾಲಿಗಾಗಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಸಲುವಾಗಿ ಒಂದು ಆಪ್ಷನನ್ನು ಬಿಡಲಾಗಿದೆ. ಸೊ ಆತ್ಮೀಯರೇ 2025-26ನೇ ಸಾಲಿಗಾಗಿ ನಮ್ಮ ಶಾಲೆಗೆ ಎಷ್ಟೊಂದು ಟೆಕ್ಸ್ಟ್ ಬುಕ್ ಬೇಕು, ಸೊ ಈ ಒಂದು ಇಂಡೆಂಟನ್ನು ನಾವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಸಲ ಇಂಡೆಂಟನ್ನು ಸಲ್ಲಿಸುವಾಗ ಒಂದಿಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಅಂದರೆ ಇಂಡೆಂಟನ್ನು ಸಲ್ಲಿಸುವಾಗ ಮುಂದಿನ ವರ್ಷ ಒಂದು ಸದರಿ ತರಗತಿಗಳಿಗೆ ಹೆಚ್ಚಿನ ಮಕ್ಕಳು ಅಡ್ಮಿಷನ್ ಆಗ್ಬೋದು ಎಂಬ ಹಿನ್ನೆಲೆಯಲ್ಲಿ ಹೆಚ್ಚಿನ ಇಂಡೆಂಟನ್ನು ಸಲ್ಲಿಸ್ತಾ ಇದ್ದರು. ಸೊ ಈ ರೀತಿ ಇಂಡೆಂಟನ್ನು ಸಲ್ಲಿಸಿದ ನಂತರ ಆ ಪುಸ್ತಕಗಳನ್ನು ಮತ್ತೆ ನಾವು ಏನು ಮಾಡಬೇಕಾಗಿತ್ತು, BRC ಲಾಗಿನ್ಗೆ ಕಳಿಸಬೇಕಾಗಿತ್ತು. ಮತ್ತು ಪುಸ್ತಕಗಳನ್ನು ವಾಪಸ್ ಮಾಡುವಂಥ ಪ್ರಕ್ರಿಯೆ ಕೂಡ ಇತ್ತು. ಸೊ ಈ ರೀತಿ ಪುಸ್ತಕಗಳು ವಾಪಸ್ ಆದಾಗಲೂ ಕೂಡ ಅಲ್ಲೇನಾಗ್ತಾ ಇತ್ತು ಅಂದರೆ ಆ ಪುಸ್ತಕಗಳ ಒಂದಿಷ್ಟು ಮುದ್ರಣ ಒಂದು ವೆಚ್ಚ ಏನಿದೆ ಅದು ಕೂಡ ಸಮಸ್ಯೆ ಆಗ್ತಾಯಿತ್ತು. ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ರೆಸ್ಟ್ರಿಕ್ಷನನ್ನು ತಂದಿದ್ದಾರೆ. ಸೊ ಏನೆಲ್ಲ ಬದಲಾವಣೆ ಇದೆ ಶಾಲಾ ಇಂಡೆಂಟನ್ನು ಸಲ್ಲಿಸುವಾಗ, ಹಾಗೂ ಸಾಮಾನ್ಯವಾಗಿ ಈ ಒಂದು ಟೆಕ್ಸ್ಟ್ ಬುಕ್ಸ್ ಇಂಡೆಂಟನ್ನು ಸಲ್ಲಿಸುವಾಗ ಏನೆಲ್ಲ ತಪ್ಪುಗಳಾಗ್ಬೋದು, ಆ ತಪ್ಪುಗಳನ್ನು ಆಗದಂತೆ ಹೇಗೆ ಸಲ್ಲಿಸಬೇಕು ಅದನ್ನು ನೋಡ್ತಾ ಹೋಗೋಣ. ಸೊ ಆತ್ಮೀಯ ಸ್ನೇಹಿತರೆ, ಇದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದ ಒಂದು ಸ್ಕೂಲ್ ಲಾಗಿನ್ ಇದೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಒಂದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಮೊದಲನೇ ಆಪ್ಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ ಅಕಾಡೆಮಿಕ್ ಇಯರ್ 2025-26 ಅಂತ ಈಗ ಶೋ ಆಗ್ತಾ ಇದೆ. ಮುಂದೆ ನೀವು ಸರ್ಚ್ ಅಂತ ಕೊಡಿ. ಸೊ ಈ ರೀತಿ ನೀವು ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಫಾರ್ 2025-26 ಕೆಪ್ಟ್ ಟಿಲ್ ಡಿಸೆಂಬರ್ 9, 2024 ಅಂತ ಇದೆ. ಡಿಸೆಂಬರ್ 9ರ ಒಳಗಾಗಿ ನೀವು ಇಂಡೆಂಟನ್ನು ಸಲ್ಲಿಸಬೇಕಾಗ್ತದೆ. ಸೊ ಇದಾದ ಮೇಲೆ ಇಲ್ಲಿ ಕೆಳಗಡೆ ನೀವೇನು ಮಾಡಬೇಕು, ಅಕಾಡೆಮಿಕ್ ಇಯರ್ ಇದೆ, ಆಮೇಲೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಶಾಲೆಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿವರೆಗಿದೆ ಆ ಎಲ್ಲ ತರಗತಿಗಳು ಶೋ ಆಗುತ್ತೆ. ನನ್ನ ಎಕ್ಸಾಂಪಲ್ ಆಗಿ ಇಲ್ಲಿ 9ನೇ ತರಗತಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮುಂದೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ. ಯಾವ ಮಾಧ್ಯಮದ ಬುಕ್ಕಿಗಾಗಿ ನೀವು ಇಂಡೆಂಟ್ ಸಲ್ಲಿಸ್ತಾ ಇದ್ದೀರಿ. ಒಂದೇ ಮಾಧ್ಯಮದ ಶಾಲೆಗಳಾಗಿದ್ದಲ್ಲಿ ಒಂದೇ ಮಾಧ್ಯಮ ಇರ್ತದೆ. ಕೆಲವೊಂದು ಸಲ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಇದೆ. ಕೆಲವೊಂದು ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮ್, ಉರ್ದು ಮೀಡಿಯಮ್ ಈ ರೀತಿ ಎಲ್ಲ ಇರ್ತದೆ. ಸೊ ನೀವು ಯಾವ ಒಂದು ಮಾಧ್ಯಮದಕ್ಕಾಗಿ ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಸಲ್ಲಿಸಬೇಕಾಗಿದೆ ಆ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸರ್ಚನ್ನು ಕೊಡಿ. ಈಗ ನಾವು ತರಗತಿಯನ್ನು ಸೆಲೆಕ್ಟ್ ಮಾಡಿದ್ದೀವಿ, ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಈ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಪುಸ್ತಕಗಳು ಬೇಕು ಒಂದಿಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಾನು ಕನ್ನಡ ಮೀಡಿಯಮ್ 9th ಅಂತ ಬಂದಾಗ ಇಲ್ಲಿ ಒಟ್ಟು ಎಷ್ಟು ಟಾಪಿಕ್ಸ್ ಇದೆ ಅಂದರೆ 43 ಟಾಪಿಕ್ಸ್ ಇದೆ. ಒಟ್ಟಾರೆ ಎಷ್ಟು ಟಾಪಿಕ್ಸ್ ಇದೆ? 43 ಟಾಪಿಕ್ಸ್ ಇದೆ. ನಮಗೆ 43 ಟಾಪಿಕ್ನಲ್ಲಿ ಈ ಒಂದು ನಾವು ಯಾವುದು ಬೇಕು, ಪ್ರಥಮ ಲ್ಯಾಂಗ್ವೇಜು, ದ್ವಿತೀಯ ಲ್ಯಾಂಗ್ವೇಜುಗಳು ಎಲ್ಲ ಪಟ್ಟಿ ಇರುತ್ತದೆ. ಸೊ ಆದ್ಮೇಲೆ ನಾವು ಈ ಒಂದು ಬುಕ್ಕನ್ನು ನಾವು ಈ ರೀತಿ ನಾವು ಸರ್ಚ್ ಮಾಡಿದ್ವಿ, ಕೆಳಗಡೆ ಬುಕ್ಗಳ ಪಟ್ಟಿ ಬಂತು. ನಾನು ಒಂದು ತೋರಿಸ್ತೀನಿ ಇಲ್ಲಿ ಏನಂದರೆ, ಇಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲ್ ಇದೆ, ಇಲ್ಲಿ ಹಿಂದಿ ಥರ್ಡ್ ಲ್ಯಾಂಗ್ವೇಜನ್ನು ತೆಗೆದುಕೊಳ್ತೀನಿ ನಾನು. ಸೊ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಇದೆ ಪಾರ್ಟ್ 1. ಇಲ್ಲಿ ನಮಗೆ ಈ ಒಂದು 2024-25ನೇ ಸಾಲಿನಲ್ಲಿ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದು ನೋಡ್ಕೋಬೇಕು. ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 115 ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನೋಡೋಣ. ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಕ್ಲಾಸಿನ ಒಂದು ಎಸ್ಟಿಮೇಟೆಡ್ ಸ್ಟ್ರೆಂತನ್ನು ಇಲ್ಲಿ ಕೊಡಲಾಗಿರುತ್ತೆ. ಸೊ ಎಸ್ಟಿಮೇಟೆಡ್ ಸ್ಟ್ರೆಂತ್ ಏನಿದೆ ಇಲ್ಲಿದೆ. ಸೊ ಈ ಒಂದು ಎಸ್ಟಿಮೇಟೆಡ್ ಸ್ಟ್ರೆಂತ್ ಏನಿದೆ ಈಗ ನಾನು ಏನು ಮಾಡ್ತೀನಿ, ಈಕ್ವಲ್ ಟು ದಟ್ ಸ್ಟ್ರೆಂತ್. ಈಗ ಎಕ್ಸಾಂಪಲ್ ಆಗಿ 59 ಅಂತ ಇದೆ ಎಸ್ಟಿಮೇಟೆಡ್ ಸ್ಟ್ರೆಂತು. ಸೊ ಎಸ್ಟಿಮೇಟೆಡ್ ಸ್ಟ್ರೆಂತ್ 59 ಇದ್ದಾಗ ನಾನು ಏನು ಮಾಡಿರ್ತೀನಿ, 59 ಅಂದರೆ ಈಸಿಯಾಗಿ ತೆಗೆದುಕೊಳ್ಳುತ್ತೆ ಈಕ್ವಲ್. ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಲಾಸ್ಟ್ ಇಯರ್ ಎಲ್ಲ ಏನು ಮಾಡ್ತಾ ಇದ್ದೀವಿ, 59 ಇದೆ ಅಂದರೆ ನಾನು 65, 70 ಈಗ ಆ ರೀತಿ ನಾವು ಇಂಡೆಂಟನ್ನು ಹಾಕ್ತಾ ಇದ್ವಿ. ಸೊ ಕನ್ಫರ್ಮೇಷನ್ ಕೇಳ್ತಾ ಇತ್ತು ಏನಂದರೆ ದ ಎಂಟ್ರಿ ಈಸ್ ಅಬೋವ್ ದ ಎಸ್ಟಿಮೇಟೆಡ್ ಸ್ಟೂಡೆಂಟ್ ಲೆವೆಲ್ ಅಂತ ಬರ್ತಿತ್ತು. ಓಕೆ ಅಂತ ಕೊಟ್ಟರೆ ತೋತಾ ಇತ್ತು. ಬಟ್ ಈ ರೀತಿ ಈ ವರ್ಷ ಹಾಗೆ ಮಾಡೋ ಹಾಗಿಲ್ಲ. ಏನು ಎಸ್ಟಿಮೇಟೆಡ್ ಸ್ಕೂಲ್ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ಗಿಂತ ನಾವು ಕೇವಲ 10%, ಕೇವಲ 10% ಹೆಚ್ಚುವರಿ ಒಂದು ಪುಸ್ತಕಗಳನ್ನು ಮಾತ್ರ ನಾವು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ 59 ಇದೆ. 59 ಏನಾಗುತ್ತೆ, 10% ಇದೆ. 10% ಅಂದರೆ ನಾನು ಇಲ್ಲಿ 6 ಬುಕ್ಸು ಮ್ಯಾಕ್ಸಿಮಮ್ ಆಗಿ ನಾನು ಇಲ್ಲಿ ಅದನ್ನು ಮಾಡ್ಬೋದು. 59 ಅಂದರೆ ನಾನು 65ವರೆಗೆ. ಸೊ 65 ಅಂತ ಕ್ಲಿಕ್ ಮಾಡ್ತೀನಿ. ಎಸ್, ಇಟ್ ಈಸ್ ಎಂಟ್ರಿ ಆಯಿತು. ಈಗ ನಾನು 10%ಗಿಂತ ಹೆಚ್ಚಿನ ಒಂದು ಎಂಟ್ರಿಯನ್ನು ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲಿ ಬರುತ್ತೆ, ಕ್ಯಾನ್ ಡೂ ಎಕ್ಸ್ಟ್ರಾ ಇಂಡೆಂಟ್ ಓನ್ಲಿ 10% ಫ್ರಮ್ ಟೋಟಲ್ ಸ್ಟೂಡೆಂಟ್. ನೋಡಿ, ಕ್ಯಾನ್ ಡೂ ಎಕ್ಸ್ಟ್ರಾ
ಇಂಡೆಂಟ್ ಓನ್ಲಿ 10% ಫ್ರಮ್ ಟೋಟಲ್ ಸ್ಟೂಡೆಂಟ್ಸ್ ಏನಿದೆ ಅವರಕ್ಕಿಂತ ಕೇವಲ 10%ಅನ್ನು ಮಾತ್ರ ಎಕ್ಸ್ಟ್ರಾ ಮಾಡ್ಬೋದು. ಸೊ ಪ್ರತಿ ವರ್ಷ ಏನಾಗ್ತಾ ಇತ್ತು, ಹೆಚ್ಚು ಈಗ 59 ಇದೆ ಅಂದರೆ 70-75 ಅವರಿಗೆ ಇಂಡೆಂಟನ್ನು ಕಳಿಸ್ತಾ ಇದ್ರು. ಬಟ್ ಈಗ ಹಾಗಲ್ಲ, ಕೇವಲ ನಿಮ್ಮ ಒಂದು ಎಸ್ಟಿಮೇಟೆಡ್ ಸ್ಟೂಡೆಂಟ್ ಸ್ಟ್ರೆಂತ್ ಏನಿದೆ ಅದಕ್ಕಿಂತ ಕೇವಲ 10%ಅನ್ನು ಮಾತ್ರ ನೀವೇನು ಮಾಡ್ಬೋದು, ಎಕ್ಸ್ಟ್ರಾ ಇಂಡೆಂಟನ್ನು ಸಲ್ಲಿಸ್ಲಿಕ್ಕೆ ಆಗ್ತದೆ. ಇಟ್ಸ್ ಇಂಪಾರ್ಟೆಂಟ್ ಇದೆ ಈ ಸಲ. ಅಂದರೆ ನಿಮ್ಮ ಹತ್ರ 100 ಸ್ಟೂಡೆಂಟ್ಸ್ ಇದ್ದರೆ ನೀವು 110 ಇಂಡೆಂಟ್ ಕೊಡ್ಬೋದು, 111 ಕೊಡಲಿಕ್ಕೆ ಆಗೋದಿಲ್ಲ. ಇದು ಒಂದು ಅಪ್ಡೇಟ್ ಆಗಿರುವಂಥದ್ದು. ಎರಡನೇದಾಗಿ ನೀವು ಈ ರೀತಿ ಇಂಡೆಂಟನ್ನು ಪ್ರತಿಯೊಂದು ವಿಷಯದ ಒಂದು ಇಂಡೆಂಟನ್ನು ಎಂಟ್ರಿ ಮಾಡಬೇಕು. ಅಂದರೆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ದು ಮಾಡಿ ಕೊನೆಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಂಡೆಂಟ್ ಇಲ್ಲಿ ಇರುತ್ತೆ ಸೇವ್ ಅಂತ ಆಗುತ್ತೆ ಇಲ್ಲಿ. ಬಟ್ ನೀವು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಮಾಡಬಾರ್ದು, ಇದು ಆಗ್ತಿರುವಂಥ ತಪ್ಪು. ಸೊ ನಮ್ಮ ಶಾಲೆಯಲ್ಲಿ ಈಗ 3 ತರಗತಿಗಳಿದೆ, 8, 9, 10. ಸೊ 9ನೇ ತರಗತಿದ್ದು ನಾನು ಎಂಟ್ರಿ ಮಾಡಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಮಾಡಬಾರ್ದು, ಸೇವ್ ಅಂತ ಕೊಡಬೇಕು. ಸೊ ಈ ರೀತಿ ಪ್ರತಿಯೊಂದು ತರಗತಿಯ ಒಂದು ಇಂಡೆಂಟನ್ನು ನಾವು ಸೇವ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ನಾವು ಕೊನೆಯ ಒಂದು ಫೈನಲ್ ಆಗಿ ನಾವು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕೊಡಬೇಕು. ಕೆಲವೊಂದು ಶಾಲೆಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಎಕ್ಸಾಂಪಲ್ ಆಗಿ 8ರಿಂದ 10 ತರಗತಿ ಇದೆ, 8ನೇ ತರಗತಿಯನ್ನು ನೀವು ಎಂಟ್ರಿ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ 9 ಮತ್ತು 10ನೇ ತರಗತಿಗೆ ಇಂಡೆಂಟನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯ ಒಂದಿಷ್ಟು ತೊಂದರೆಗಳು ಆಗ್ತದೆ. ಸರ್ ಹಾಗಾದರೆ ಈ ರೀತಿ ಕಣತಪ್ಪಿನಿಂದ ಏನಾದರೂ ಪ್ರಾಬ್ಲಮ್ಗಳಾದರೆ ಅದನ್ನು ಹೇಗೆ ರಿಕವರ್ ಮಾಡಬೇಕು ಅಂದರೆ ನೀವು ನಿಮ್ಮ BRC ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಇಂಡೆಂಟನ್ನು ರಿಜೆಕ್ಟ್ ಮಾಡ್ತಾರೆ. ಆಗ ನೀವು ಮತ್ತೊಂದು ಸಲ ಆಗುತ್ತೆ. ಸೊ ಈ ರೀತಿಯ ತಪ್ಪುಗಳು ಆಗದೆ ಹಾಗೆ, ರಿಜೆಕ್ಟ್ ಈ ಒಂದು ಹಂತಕ್ಕೆ ಹೋಗದ ಹಾಗೆ ನಾವು ಎಚ್ಚರಿಕೆಯಿಂದ ನಾವೇನು ಮಾಡಬೇಕು, ಇಂಡೆಂಟ್ ಎಂಟ್ರಿ ಮಾಡಬೇಕು. ವಿಶೇಷವಾಗಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಹಾಕುವಾಗ ಸಾಕಷ್ಟು ತಪ್ಪುಗಳು ಆಗ್ತಾ ಇದೆ. ಕೋರ್ ಸಬ್ಜೆಕ್ಟ್ನಲ್ಲಿ ಅಷ್ಟೊಂದು ಮಿಸ್ಟೇಕ್ಸ್ಗಳು ಆಗೋದಿಲ್ಲ. ಸೊ ಆದಮೇಲೆ ಈ ಒಂದು ವಿಡಿಯೋ ನಿಮಗೆ 2025-26ನೇ ಸಾಲಿನಲ್ಲಿ ಇಂಡೆಂಟನ್ನು ಸಲ್ಲಿಸಲಿಕ್ಕೆ ಖಂಡಿತವಾಗಿಯೂ ಸಹಾಯಕವಾಗಿರ್ಬೋದು. ಹಾಗೂ ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.